ಕೇಂದ್ರ ಕಾರ್ಮಿಕ ಸಂಘಟನೆಗಳ ಕರೆ ನೀಡಿರುವ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರದ ಅಂಗವಾಗಿ ಕಾರ್ಮಿಕ ಸಂಘಟನೆಗಳ ಜಂಟಿ ಸಮಿತಿಯಿಂದ ಬಳ್ಳಾರಿಯಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ರೈತ ಸಂಘಟನೆಗಳು ಸಂಯುಕ್ತ ಹೋರಾಟ ಮುಷ್ಕರಕ್ಕೆ ಬೆಂಬಲ ನೀಡಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ನಗರದ ನಾರಾಯಣರಾವ್ ಉದ್ಯಾನವನದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆಯಲ್ಲಿ ಸಾಗಿ ಕಾರ್ಮಿಕರು, ರೈತರು ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ಲೇಬರ್ ಕೋಡ್, ವಿಬಿಸಿ ರಾಮ್ಜಿ ಇನ್ನಿತರ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಧಿಕ್ಕಾರ ಕೂಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಜೆಸಿಟಿಯುನ ಸಂಯುಕ್ತ ಹೋರಾಟ ಕರ್ನಾಟಕದ ಮುಖಂಡರು ಮಾತನಾಡುತ್ತಾ, ಲೇಬರ್ ಕೋಡ್ಗಳಿಂದ ದುಡಿಯುವವರ ಬದುಕು ಬಂಗಾರವಾಗುತ್ತದೆ ಎಂದು ಮಾಧ್ಯಮಗಳಲ್ಲಿ ತುತ್ತೂರಿ ಊದಲಾಗುತ್ತಿದೆ. ಮುಷ್ಕರದ ಹಕ್ಕನ್ನು ಕಸಿದುಕೊಳ್ಳುವ, ಕಾರ್ಮಿಕರ ಸಾಮೂಹಿಕ ಚೌಕಾಸಿ ಹಕ್ಕನ್ನು ಮೊಟಕುಗೊಳಿಸುವ, ನಿಗದಿತ ಅವಧಿಗೆ ಉದ್ಯೋಗದ ಮೂಲಕ ಸ್ವಯಂ ಸ್ವರೂಪದ ಕೆಲಸಗಳಿಗೆ ತಿಲಾಂಜಲಿ ನೀಡುತ್ತಿರುವುದು, ದಿನಕ್ಕೆ 12 ತಾಸು ಕೆಲಸದ ಅವಧಿ ಹೆಚ್ಚಿಸಿರುವುದು ಮತ್ತು ಮಹಿಳಾ ಉದ್ಯೋಗಿಗಳಿಗೆ ರಾತ್ರಿ ಪಾಳಿಯಲ್ಲಿ ದುಡಿಸಿಕೊಳ್ಳಲು ಅವಕಾಶ ನೀಡುವ ಈ ಲೇಬರ್ ಕೋಡ್ಗಳು ಕಾರ್ಮಿಕರ ಆರೋಗ್ಯ ಭದ್ರತೆ ಬಗ್ಗೆ ಕಿಂಚಿತ್ತೂ ಕಾಳಜಿ ತೋರದೆ ತ್ಯಾಗ ಬಲಿದಾನಗಳ ಮೂಲಕ ಗಳಿಸಿಕೊಂಡ ಹಕ್ಕುಗಳನ್ನು ಕಿತ್ತುಕೊಳ್ಳುತ್ತಿದೆ. ಒಟ್ಟಾರೆಯಾಗಿ ಬಂಡವಾಳಶಾಹಿಗಳ ವ್ಯಾಪಾರ ಸುಗಮಗೊಳಿಸುವ ಉದ್ದೇಶದಿಂದ 29 ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಿ ಗರಿಷ್ಠ ಲಾಭ ಗಳಿಸಲು ಅವಕಾಶ ಕಲ್ಪಿಸಿ ಮತ್ತಷ್ಟು ಕಾರ್ಮಿಕರನ್ನು ಶೋಷಿಸಲು ಲೇಬರ್ ಕೋಡ್ಗಳನ್ನು ಜಾರಿಗೊಳಿಸಲಾಗುತ್ತಿದೆ. ಹಿಂದಿನ ಕಾಂಗ್ರೆಸ್ ಸರ್ಕಾರವು ಕಾರ್ಮಿಕ ಕಾಯ್ದೆಗಳನ್ನು ತರ್ಕಬದ್ಧಗೊಳಿಸಬೇಕು ಎಂದು ತಿದ್ದುಪಡಿ ಮಾಡಲು ಆದೇಶಿಸಿತು. ಅದನ್ನೇ ಇಂದಿನ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಸಂಹಿತೀಕರಣದ ರೂಪದಲ್ಲಿ ಜಾರಿಗೊಳಿಸುತ್ತಿದೆ. ಅಷ್ಟೇ, ಈ ನೀತಿಗಳು ಸ್ಪಷ್ಟವಾಗಿ ಬಂಡವಾಳಶಾಹಿ ವರ್ಗದ ನೀತಿಗಳೇ ಹೊರತು ಈ ಪಕ್ಷ ಆ ಪಕ್ಷದ ನೀತಿಗಳಲ್ಲ. ಹಾಗಾಗಿ ಶೋಷಕ ಬಂಡವಾಳಶಾಹಿ ಪರ ನೀತಿಗಳ ವಿರುದ್ಧ ಬಲಿಷ್ಠ ಹೋರಾಟ ಕಟ್ಟಲು ಕಾರ್ಮಿಕರು, ರೈತರು ಮುಂದೆ ಬರಬೇಕು ಹಾಗೂ ರಾಜ್ಯದ ಸರ್ಕಾರ ಲೇಬರ್ ಕೋಡ್ ಕರ್ನಾಟಕದಲ್ಲಿ ಜಾರಿಗೆ ತರಬಾರದೆಂದು ಆಗ್ರಹಿಸಲಾಯಿತು. ಈ ನಿಟ್ಟಿನಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಕಂಪ್ಲೀಟ್ ಆಗಿ ಮಲ್ಟಿನ್ಯಾಷನಲ್ ಕಂಪನಿ ಪರವಾಗಿ, ಬಂಡವಾಳಶಾಹಿ ಏಜೆನ್ಸಿ ಪರವಾಗಿ ಇವತ್ತು ಸರ್ಕಾರ ಕೆಲಸ ಮಾಡ್ತಾ ಇದೆ. ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ, ನಮ್ಮ ರೈತ ಸಂಘಟನೆ ಕೆಕೆಎಂಎಸ್ ಇಂದ ನಾವು ಸರ್ಕಾರಕ್ಕೆ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಕಾಂಗ್ರೆಸ್ ಬಿಜೆಪಿ ಎರಡು ನಾಣ್ಯದ ಒಂದು ನಾಣ್ಯದ ಮಕ್ಕಳು. ಕಾಂಗ್ರೆಸ್ ಬೇರೆಲ್ಲ, ಬಿಜೆಪಿ ಬೇರೆಲ್ಲ. ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದೆ. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಕಾರ್ಮಿಕರಿಗೆ, ರೈತರಿಗೆ ಯಾವುದೇ ನ್ಯಾಯ ಕೊಡ್ತಾ ಇಲ್ಲ. ಇವತ್ತು ಬರೇ ಗ್ಯಾರಂಟಿಯನ್ನು ನೀಡಿದ್ದಾರೆ, ಆದ್ರೆ ನಮ್ಮ ರೈತರು, ಕಾರ್ಮಿಕರ ಪರವಾಗಿ ಯಾವುದೇ ಕೆಲಸ ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರ 3 ಕೃಷಿ ಕಾಯ್ದೆ ವಾಪಸ್ ತಗೊಂಡ್ರು. ಇಲ್ಲಿ ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರ APMC ತಿದ್ದುಪಡಿ ಕಾಯ್ದೆ ವಾಪಸ್ ತಗೊಂಡಿಲ್ಲ, 10 ವರ್ಷ ತಿದ್ದುಪಡಿ ಕಾಯ್ದೆ ವಾಪಸ್ ತಗೊಂಡಿಲ್ಲ, ಭೂಸುಧಾರಣೆ ತಿದ್ದುಪಡಿ ಕಾಯ್ದೆ ವಾಪಸ್ ತಗೊಂಡಿಲ್ಲ. ಇವತ್ತು ಭೂಸುಧಾರಣೆ ತಿದ್ದುಪಡಿ ಹೆಸರಿನಲ್ಲಿ ಎಲ್ಲ ಕಡೆ ರೈತರ ಬಲಾತ್ಕಾರ ಭೂಮಿನ ಒತ್ತುಗೊಳಿಸ್ತಾ ಇದ್ದಾರೆ. ರೈತರನ್ನ ಬಲವಂತವಾಗಿ ಭೂಮಿಯ ಕಸ್ಕೊಂಡು ಇವತ್ತು ಕೈಗಾರಿಕೆ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಆಗ್ಲಿ, DK ಶಿವಕುಮಾರ್ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ, ಈ ದೇಶದ ಬಂಡವಾಳಗಳ ಹಿತಾಸಕ್ತಿಕ ಬರಂತ ಏಜೆಂಟ್ ಪಕ್ಷಗಳಾಗಿ ಸೇರಿದ್ರೆ ನಾವು ಕಾರ್ಮಿಕರು ಇಲ್ಲಿ ಮುನ್ನಡೆಯಬೇಕು. ಇವತ್ತು ಕಾರ್ಮಿಕ ಸಂಘಟನೆಗಳು, ರೈತ ಸಂಘಟನೆಗಳು ಮನ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಒಟ್ಟಾಕಿದ್ರೆ ಜನಗಳು ಬದಲಾವಣೆ ಆಗಲ್ಲ, ಬಿಜೆಪಿ ಒಟ್ಟಾಕಿ ಬದಲಾವಣೆ ಆಗಲ್ಲ. ಅಂತಿಮವಾಗಿ ಕಾರ್ಮಿಕರ ತರಬೇಕು. ಬಂಡವಾಳಶಾಹಿ ಸಿಕ್ಕಿದ್ದಾಗುವುದು ತಿದ್ದುಪಡಿ ಮಾಡಿ ಕಾರ್ಮಿಕರ ತರಬೇಕು. ರಷ್ಯಾದಲ್ಲಿ 1917ರಲ್ಲಿ ಸಮಾಜ ಕೇಂದ್ರ ಸರ್ಕಾರದ ವಿವಿಧ ಸ್ಕೀಮ್ಗಳಲ್ಲಿ ದುಡಿಯುವ ಕೋಟ್ಯಾಂತರ ಆಶಾ, ಅಂಗನವಾಡಿ, ಬಿಸಿಯೂಟ ಕಾರ್ಮಿಕರನ್ನು ಸರ್ಕಾರಿ ನೌಕರರ ಸ್ಥಾನಮಾನ ನೀಡದೆ ಕನಿಷ್ಠ ವೇತನ ಮತ್ತು EPF, ESI ನಿವೃತ್ತಿ ಪರಿಹಾರವನ್ನು ಒದಗಿಸದೆ ಬಿಡಿಗಾಸಿನಲ್ಲಿ ದುಡಿಸಿಕೊಂಡು ಶೋಷಿಸಲಾಗುತ್ತಿದೆ. ಆದ್ದರಿಂದ ಕಾರ್ಮಿಕ ವರ್ಗದ ಮೇಲೆ ನಡೆಯುವ ಈ ಘೋರ ದಾಳಿಯನ್ನು ಹಿಮ್ಮೆಟ್ಟಿಸಲು ಹಾಗೂ ದುಡಿಯುವ ಜನರ ಹಕ್ಕುಗಳನ್ನು ಉಳಿಸಲು ಐಕ್ಯ ಹೋರಾಟ ಬಲಪಡಿಸಲು ಈ ಸಂದರ್ಭದಲ್ಲಿ ಕರೆ ನೀಡಲಾಯಿತು. ಪ್ರತಿಭಟನೆಯ ಅಧ್ಯಕ್ಷತೆ AIUTUCಯ ಜಿಲ್ಲಾ ಅಧ್ಯಕ್ಷರಾದ A ದೇವದಾಸ್ ವಹಿಸಿದರು. AIUTUCಯ ಜಿಲ್ಲಾ ಉಪಾಧ್ಯಕ್ಷರಾದ R ಸೋಮಶೇಖರ್ ಗೌಡ, CITU ಜಿಲ್ಲಾ ಉಪಾಧ್ಯಕ್ಷರಾದ ಸತ್ಯಬಾಬು, KPRS ರಾಜ್ಯ ಅಧ್ಯಕ್ಷರಾದ U ಬಸವರಾಜ್, AITUC ಜಿಲ್ಲಾ ಅಧ್ಯಕ್ಷ ಆದಿಮೂರ್ತಿ, ಅಖಿಲ ಭಾರತ ವಿಮಾ ನೌಕರರ ಸಂಘಟನೆಯ ಸೂರ್ಯನಾರಾಯಣ್, ಬ್ಯಾಂಕ್ ನೌಕರರ ಸಂಘಟನೆಯ ಮಲ್ಲಿಕಾರ್ಜುನ್, ಸುರೇಶ್, ಗೀತಾ, ಗೋವಿಂದ, ಮಾಧವರೆಡ್ಡಿ, ಸಂಗನಕಲ್ಲು ಕೃಷ್ಣಪ್ಪ
ಹನುಮಂತಪ್ಪ, ಯರ್ರಿಸ್ವಾಮಿ, ನಾಗರತ್ನ, ಕಟ್ಟಬಸಪ್ಪ, ಮಲ್ಲಯ್ಯ, ಚಂದ್ರಕುಮಾರಿ, ಜಗದೀಶ್ ಸೇರಿದಂತೆ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.